ಏನ್ ಸರ್ ಒಳಗಡೆ ಕಿಚ್ಚವಾಗ ಹತ್ತುತ್ತೆ ಅಂದ್ರೆ ಒಂದು ಕಣ್ಣೀರು, ಬಡತನ, ಅವಮಾನ, ಸೋಲು, ಇವು 4ರಿಂದನೇ ಕಿಚ್ಚತ್ತದು. ಇವು 4 ಬೆಂಕಿ ಇದ್ದಂಗೆ ಅದು, ಗೊತ್ತಾಯ್ತಾ ಸರ್? ಬೆಂಕಿಯನ್ನ ಸರಿಯಾಗಿ ವಿನಿಯೋಗ ಮಾಡಿದ್ರೆ ಎಷ್ಟೋ ದೀಪಗಳನ್ನು ಹಚ್ಚುತ್ತೆ ಅದು. ಬಟ್ ಅದ್ರ ಜೊತೆ ಏನಾದ್ರೂ ಸರ್ಸಾಡಿದ್ರೆ ನಮ್ಮನ್ನೇ ಸುಟ್ಟಾಕುತ್ತೆ, ಹೌದಾ ಸರ್? ಸೊ ಅದಕ್ಕೆ ಆ ಬೆಂಕಿನ ಸುಮ್ಮನೆ ಅದ್ರ ಜೊತೆ ಆಟ ಆಡೋದ್ಕಿಂತ ಅದನ್ನ ತಗೊಂಡು ಎದೆಯಲ್ಲಿ ಹಾಕೊಂಡ್ಬಿಟ್ವಿ ಅಂದ್ರೆ ಕಿಚ್ಚತ್ತುತ್ತೆ. ಇವತ್ತು ನೋಡಿ ಎಷ್ಟು ಸಾಧಕರಿದ್ದಾರೆ ಸರ್, ಅವ್ರದ್ದೆಲ್ಲರದೊಂದು ಕಿಚ್ಚಿನ ಕತೆ ಇದೆ. ನನಗೆ ಹಿಂಗಾಯ್ತು, ಅದಕ್ಕೆ ನಾ ಹಿಂಗೆ ಮಾಡಿದೆ. ನನಗೆ ರೋಡ್ನಲ್ಲಿ ಮಲಗಿದ್ದೆ, ಅವತ್ತೇ ನನಗೆ ಹಿಂಗಾಯ್ತು, ನಾ ಹಿಂಗೆ ಮಾಡಿದೆ. ನನಗೆಲ್ಲರ ಮುಂದೆ ಸರ್ ನನಗೆ ಅವಮಾನ ಮಾಡಿಬಿಟ್ರು ಸರ್, ಅದಕ್ಕೆ ನಾನು ಹಿಂಗಾದೆ. ಸಾಧಕರು ನೋಡಿ ಸರ್, ನೀವು ಅವರಲ್ಲಿ ಒಂದು ಕಿಚ್ಚಿನ ಕತೆ ಇರುತ್ತೆ. ಮತ್ತೆ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂದ್ರೆ ಅದೊಂದು ನನ್ನ ಹುಚ್ಚರಿ ಅಂತ ಹೇಳ್ತಾರೆ ಅವ್ರು. ಕಿಚ್ಚು ಹುಚ್ಚು ಸೇರಿದ್ರೆ ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ ಸರ್. ಯಾರೋ ಒಂದು ಹಳ್ಳಿಯಲ್ಲಿ 4ನೇತೆ ಮಾಡ್ದನ್ ಕೋಟ್ಯಾಧಿಪತಿ ಇರ್ತಾನೆ, ಅವನ ಕೈಯಲ್ಲಿ PhD ಮಾಡ್ದನ್ ಕೆಲಸ ಮಾಡ್ತಾನೆ. ಯಾಕೆ ಈ ಕೋಟ್ಯಾಧಿಪತಿಯಲ್ಲಿ ಏನಿದೆ, ಹುಚ್ಚು ಕಿಚ್ಚು ಇದೆ. ಆ PhD ಮಾಡೋನಲ್ಲಿ ಏನು ಇರೋದಿಲ್ಲ. PhD ತಪ್ಪು ಅಂತ ಹೇಳೋದಿಲ್ಲ, ನಾನು ಮಾಡಲಿ. ಬಟ್ ಒಂದು ಹುಚ್ಚು ಕಿಚ್ಚಿನಿಂದ PhD ಮಾಡಿದ್ರೆ ಒಂದು ಜಗತ್ತಿಗೆ ಒಂದು ದೊಡ್ಡ ಶ್ರೇಷ್ಠ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾನೆ. ಸುಮ್ಮನೆ ಕ್ವಾಲಿಫಿಕೇಶನ್ ಬರಲಿ, ಅದರಿಂದ ನನಗೂ ಸೆಕ್ಯೂರಿಟಿ ಬರಲಿ ಅಂತ ಏನಾದ್ರು ಮಾಡಿದ್ದ ಅಂದ್ರೆ ಇನ್ನೊಬ್ಬನ ಕಡೆ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅವ್ನು ಹುಚ್ಚು ಕಿಚ್ಚು ಇರೋದಿಲ್ಲ.